ಗೆಳೆಯರೇ, ಉದ್ಯೋಗದ ಹುಡುಕಾಟದಲ್ಲಿ ವಿದೇಶಕ್ಕೆ ತೆರಳಿದ್ದ ರಾಕೇಶ್ 2 ವರ್ಷಗಳ ನಂತರ ಭಾರತಕ್ಕೆ ಮರಳುತ್ತಿದ್ದಾನೆ. ಆಕಾಶದಲ್ಲಿ ಹಾರುತ್ತಿರುವ ವಿಮಾನದ ಕಿಟಕಿಯಿಂದ ಕೆಳಗೆ ನೋಡುವಾಗ ಅವನ ಮನಸ್ಸು ವಿಮಾನಕ್ಕಿಂತಲೂ ವೇಗವಾಗಿ ಸುನೀತಾಳ ಕಡೆಗೆ ಎಡುತ್ತಿತ್ತು. ಅವನ ಬಳಿಯಿರುವ ಬ್ಯಾಗ್ಗಳಲ್ಲಿ ಸುನೀತಾಳಿಗಾಗಿ ತಂದಿರುವ ರೇಷ್ಮೆ ಸೀರೆಗಳು, ಒಡವೆಗಳು, ಸುಗಂಧ ದ್ರವ್ಯಗಳು ಎಲ್ಲವೂ ಆಕೆಗಾಗಿ ಕಾಯುತ್ತಿವೆ. ಈ ಬಾರಿ ಆಕೆಯನ್ನು ಒಂಟಿಯಾಗಿ ಬಿಟ್ಟು ಹೋಗುವ ಪ್ರಸಕ್ತಿಯೇ ಇಲ್ಲ. ವಿದೇಶದಲ್ಲಿ ಒಂದು ಸಣ್ಣ ಮನೆಯನ್ನು ಕೊಂಡು ಅದರ ದಾಖಲೆಗಳನ್ನು ತನ್ನ ಬ್ಯಾಗ್ನಲ್ಲಿ ಭದ್ರವಾಗಿಟ್ಟುಕೊಂಡಿದ್ದಾನೆ. ಇನ್ನು ಮುಂದೆ ಸುನೀತಾಳು ತನ್ನೊಂದಿಗೆ ಇರಬೇಕು. ಆಕೆಯನ್ನು ವಿದೇಶಕ್ಕೆ ಕರೆದೊಯ್ಯಬೇಕೆಂಬ ದೊಡ್ಡ ಸಂತೋಷದೊಂದಿಗೆ ಅವನು ಮರಳುತ್ತಿದ್ದಾನೆ. ವಿಮಾನವು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿದಾಗ ರಾಕೇಶ್ನ ಹೃದಯ ಜೋರಾಗಿ ಬಡಿಯಲಾರಂಭಿಸಿತು. ಹೊರಗೆ ಬಂದು ಟ್ಯಾಕ್ಸಿಯನ್ನು ಹಿಡಿದು ಮನೆಯ ವಿಳಾಸವನ್ನು ಹೇಳಿದಾಗ ಅವನ ತುಟಿಗಳ ಮೇಲೆ ತಿರಿಯದೆಯೇ ಒಂದು ಸಣ್ಣ ಮಂದಹಾಸವು ಮಿಂಚಿತು. ದಾರಿಯುದ್ದಕ್ಕೂ ಬೆಂಗಳೂರಿನ ಬದಲಾದ ದೃಶ್ಯಗಳನ್ನು ಅವನ ಕಣ್ಣುಗಳು ಆನಂದಿಸುತ್ತಿದ್ದವು. ಆದರೆ ಅವನ ಮನಸ್ಸು ಮಾತ್ರ ಮನೆಯಲ್ಲಿರುವ ಸುನೀತಾಳ ಚಿತ್ರವನ್ನೇ ಜಪಿಸುತ್ತಿತ್ತು. 1 ಗಂಟೆಯ ಪ್ರಯಾಣದ ನಂತರ ಟ್ಯಾಕ್ಸಿ ಅಪಾರ್ಟ್ಮೆಂಟ್ನ ಮುಂದೆ ನಿಂತಿತು. ಚಾಲಕನಿಗೆ ಹಣವನ್ನು ಕೊಟ್ಟು ತನ್ನ ಲಗೇಜ್ನೊಂದಿಗೆ ಒಳಗೆ ನಡೆದ ರಾಕೇಶ್ ಲಿಫ್ಟ್ನಲ್ಲಿ 3ನೇ ಮಹಡಿಗೆ ತಲುಪಿದನು. ತನ್ನ ಫ್ಲಾಟ್ನ ಬಾಗಿಲ ಬಳಿ ನಿಂತು ಕರೆಗಂಟೆಯನ್ನು ಒತ್ತಿದನು. 1 ಕ್ಷಣ, 2 ಕ್ಷಣ, ನಿಮಿಷಗಳು ಕಳೆದರೂ ಬಾಗಿಲು ತೆರೆಯಲಿಲ್ಲ. ಅವನಿಗೆ ಆಶ್ಚರ್ಯವಾಯಿತು. ಬಹುಶಃ ಸುನೀತಾಳು ಸ್ನಾನದ ಗದಿಯಲ್ಲಿರಬಹುದು, ಇಲ್ಲವೇ ಗೀತೆಗಳನ್ನು ಕೇಳುತ್ತಾ ಒಳಗೆಯಲ್ಲಿ ಇರಬಹುದೆಂದು ಭಾವಿಸಿ ಮತ್ತೊಮ್ಮೆ ಕರೆಗಂಟೆಯನ್ನು ಒತ್ತಿದನು. ಈ ಬಾರಿಯೂ ಯಾವುದೇ ಸ್ಪಂದನೆ ಬರಲಿಲ್ಲ. ಅವನಿಗೆ ಈಗ ಆತಂಕವು ಶುರುವಾಯಿತು. ಕೂಡಲೇ ಫೋನ್ ತೆಗೆದು ಸುನೀತಾಳಿಗೆ ಕರೆ ಮಾಡಿದನು. ರಿಂಗ್ ಆಗುತ್ತಿತ್ತು, ಆದರೆ ಯಾರೂ ಫೋನ್ ಎತ್ತಲಿಲ್ಲ. ಅವನ ಮನಸ್ಸಿನಲ್ಲಿ 1000 ಆಲೋಚನೆಗಳು ಹೊಳೆದವು. ಬಹುಶಃ ಶಾಪಿಂಗ್ಗೆ ಹೋಗಿರಬಹುದು, ಇಲ್ಲವೇ ದೇವಸ್ಥಾನಕ್ಕೆ ತೆರಳಿರಬಹುದೆಂದು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡನು. ಕೈಯಲ್ಲಿದ್ದ ಇನ್ನೊಂದು ಕೀಯನ್ನು ಉಪಯೋಗಿಸಿ ಬಾಗಿಲನ್ನು ತೆರೆದು ಒಳಗೆ ಹೋದನು. ಮನೆಯೊಳಗೆ ಕಾಲಿಟ್ಟ ತಕ್ಷಣ ರಾಕೇಶ್ಗೆ ಒಂದು ವಿಚಿತ್ರವಾದ ಭಾವನೆ ಕಾಡಿತು. ಮನೆಯ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದ್ದವು. ಮೇಜಿನ ಮೇಲಿರುವ ಹೂವಿನ ಕುಂಡದ ಗಿಡ ಒಣಗಿ ಹೋಗಿತ್ತು. ಅಡಿಗೆಯಲ್ಲಿನ ಪಾತ್ರೆಗಳ ಮೇಲೆ ಜೇಡರ ಬಲೆಗಳು ಬಿದ್ದಿದ್ದವು. ಇದೆಲ್ಲವನ್ನೂ ನೋಡಿ ರಾಕೇಶ್ಗೆ ಒಂದು ಕ್ಷಣ ತಲೆ ತಿರುಗಿದಂತಾಯಿತು. ಯಾರೂ ಇಲ್ಲದ ಮನೆಯಂತೆ ಕಾಣುತ್ತಿದೆ ಎಂದುಕೊಂಡನು. ಬಹುಶಃ ಸುನೀತಾಳು ಊರಿಗೆ ಹೋಗಿರಬಹುದು, ಆದರೆ ನನಗೆ ತಿಳಿಸದೆ ಆಕೆ ಹೋಗುವವಳಲ್ಲವೇ ಎಂದು ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಹೇಳಿಕೊಂಡನು. ಸೋಕಾದ ಮೇಲೆ ಕುಳಿತು ಆಕೆಯ ಆಗಮನಕ್ಕಾಗಿ ಕಾಯಲಾರಂಭಿಸಿದನು. ಸಮಯ ಕಳೆದಂತೆ ಸಂಜೆಯಾಯಿತು, ರಾತ್ರಿಯಾಯಿತು. ರಾತ್ರಿ 8 ಗಂಟೆಯಾದರೂ ಸುನೀತಾಳ ಕುರುಹೇ ಇರಲಿಲ್ಲ. ಆಕೆಯ ಫೋನ್ಗೆ ಕರೆ ಮಾಡಿದರೂ ಯಾರೂ ಎತ್ತಲಿಲ್ಲ. ಈಗ ರಾಕೇಶ್ಗೆ ನಿಜವಾಗಿಯೂ ಭಯವೂ ಶುರುವಾಯಿತು. ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಕೊನೆಗೆ ಪಕ್ಕದ ಮನೆಯ ಬಾಗಿಲನ್ನು ಬಡಿದನು. ಒಂದು ವೃದ್ಧ ದಂಪತಿಗಳು ಹೊರಗೆ ಬಂದು ರಾಕೇಶ್ನನ್ನು ನೋಡಿದರು. ಅವರಿಗೆ ಸುನೀತಾಳ ಬಗ್ಗೆ ಕೇಳಿದಾಗ ಆ ಮಹಿಳೆ, ನಾವು ಸುನೀತಾಳನ್ನು ಕಂಡು 1 ವರ್ಷವಾಗಿ ಬಿಟ್ಟಿತು. ಈ ಮನೆ ಯಾವಾಗಲೂ ಬೀಗವಿಡಲಾಗಿರುತ್ತದೆ. ಯಾರೋ ಖಾಲಿ ಮಾಡಿ ಹೋಗಿರಬಹುದೆಂದು ಭಾವಿಸಿದ್ದೆವು ಎಂದಳು. ಆ ಮಾತುಗಳು ರಾಕೇಶ್ನ ತಲೆಯ ಮೇಲೆ ಒಂದು ದೊಡ್ಡ ಕಲ್ಲು ಬಿದ್ದಂತಾಯಿತು. 1 ವರ್ಷದಿಂದ ಸುನೀತಾಳು ಕಾಣಿಸಿಕೊಂಡಿಲ್ಲವೇ, ಎಲ್ಲಿಗಾದರೂ ಹೋಗಿರಬಹುದೇ ಎಂದು ಅವನಿಗೆ ಭಾವನಾತ್ಮಕವಾಗಿ ಕಂಗಾಲಾಯಿತು. ತಕ್ಷಣವೇ ರಾಕೇಶ್ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಇನ್ಸ್ಪೆಕ್ಟರ್ಗೆ ಎಲ್ಲವನ್ನೂ ವಿವರಿಸಿದನು. ನನ್ನ ಗಂಡತಿಯನ್ನು 1 ವರ್ಷದಿಂದ ಕಾಣಿಸಿಲ್ಲ, ಆದರೆ ಪ್ರತಿನಿತ್ಯ ವಿಡಿಯೋ ಕಾಲ್ನಲ್ಲಿ ಮಾತನಾಡುತ್ತಿದ್ದೆವು. ಆಕೆ ಯಾವುದೇ ಸಮಸ್ಯೆಯ ಬಗ್ಗೆ ಹೇಳಿರಲಿಲ್ಲ. ಯಾವಾಗಲೂ ಸಂತೋಷವಾಗಿಯೇ ಕಾಣುತ್ತಿದ್ದಳು. ಕಳೆದ ರಾತ್ರಿಯೂ ಆಕೆಯೊಂದಿಗೆ ಮಾತನಾಡಿದ್ದೆ ಎಂದು ರಾಕೇಶ್ ಹೇಳಿದನು. ಇದನ್ನು ಕೇಳಿ ಪೊಲೀಸರಿಗೂ ಆಶ್ಚರ್ಯವಾಯಿತು. ಒಮ್ಮೆ ನಿಮ್ಮ ಗಂಡತಿಗೆ ಕರೆ ಮಾಡಿ ಎಂದು ಸಲಹೆ ನೀಡಿದರು. ರಾಕೇಶ್ ಕರೆ ಮಾಡಿದ, ಆದರೆ ಯಾರೂ ಎತ್ತಲಿಲ್ಲ. ಈಗ ವಿಡಿಯೋ ಕಾಲ್ ಮಾಡಿ ಎಂದು ಪೊಲೀಸರು ಹೇಳಿದರು. ರಾಕೇಶ್ ವಿಡಿಯೋ ಕಾಲ್ ಮಾಡಿದಾಗ ಸುನೀತಾಳು ಕಾಲ್ ಎತ್ತಿ ಮಾತನಾಡಲಾರಂಭಿಸಿದಳು. ಆತಂಕದಿಂದ ರಾಕೇಶ್, ಸುನೀತಾ, ನೀನು ಎಲ್ಲಿದ್ದೀಯಾ ಎಂದು ಕೇಳಿದನು. ನಾನು ಫ್ಲಾಟ್ನಲ್ಲೇ ಇದ್ದೇನೆ, ನೀವು ಹೇಗಿದ್ದೀರಿ ಎಂದು ಆಕೆ ಉತ್ತರಿಸಿದಳು.
ನಾನು ಫ್ಲಾಟ್ಗೆ ಬಂದಿದ್ದೇನೆ, ನೀನಿಲ್ಲ. ಎಲ್ಲಿಗೆ ಹೋಗಿದ್ದೀಯಾ ಎಂದು ಕೇಳಿದ ತಕ್ಷಣ ಕಾಲ್ ಕಡಿತಗೊಂಡಿತು. ಮತ್ತೆ ಕರೆ ಮಾಡಿದಾಗ ಖೋನ್ ಸ್ವಿಟ್ ಆಟ್ ಎಂದು ಬಂತು. ಇದು ಗಂಭೀರವಾದ ಘಟನೆಯೆಂದು ಅರಿತ ಇನ್ಸ್ಪೆಕ್ಟರ್ ಪ್ರಕಾಶ್ ಕೂಡಲೇ ಕಾರ್ಯಪ್ರವೃತ್ತರಾದರು. ರಾಕೇಶ್ನನ್ನು ಕರೆದುಕೊಂಡು ಅಪಾರ್ಟ್ಮೆಂಟ್ಗೆ ಬಂದು ಮನೆಯನ್ನು ಸಂಪೂರ್ಣವಾಗಿ ಪರಿಶೀಲಿಸಿದರು. ಆದರೆ ಅಲ್ಲಿ ಯಾವುದೇ ಸಾಕ್ಷ್ಯ ಸಿಗಲಿಲ್ಲ. ಆಗ ಪ್ರಕಾಶ್ನ ಗಮನವು ಅಪಾರ್ಟ್ಮೆಂಟ್ನ ಸಿಸಿಟಿವಿ ಕ್ಯಾಮೆರಾಗಳ ಕಡೆಗೆ ಹೋಯಿತು. ಅವರು ಸೆಕ್ಯೂರಿಟಿ ಗಾರ್ಡ್ಗೆ 1 ವರ್ಷದ ಹಿಂದಿನಿಂದ ಇದುವರೆಗಿನ ಸಿಸಿಟಿವಿ ದೃಶ್ಯಗಳನ್ನು ತೋರಿಸಲು ಹೇಳಿದರು. ಕೆಲವು ಗಂಟೆಗಳ ಕಾಲ ದೃಶ್ಯಗಳನ್ನು ಪರಿಶೀಲಿಸಿದ ನಂತರ ಪೊಲೀಸರಿಗೆ ಒಂದು ಆಘಾತಕಾರಿ ದೃಶ್ಯ ಕಾಣಿಸಿತು. ಸುಮಾರು 1 ವರ್ಷದ ಹಿಂದೆ ಒಬ್ಬ ಯುವಕ ಪ್ರತಿರಾತ್ರಿ ಸುನೀತಾರ ಮನೆಗೆ ಬಂದು ಬೆಳಗ್ಗೆ ಹೊರಗೆ ಹೋಗುತ್ತಿದ್ದ. ಸುಮಾರು 1 ತಿಂಗಳ ನಂತರ ಒಂದು ರಾತ್ರಿ ಆ ಯುವಕ ಮನೆಗೆ ಬಂದ. ಆದರೆ ಹೊರಗೆ ಹೋಗುವಾಗ ಅವನ ಕೈಯಲ್ಲಿ ಒಂದು ದೊಡ್ಡ ಲಗೇಜ್ ಬ್ಯಾಗ್ ಇತ್ತು. ಅದನ್ನು ಎಳೆಯುವಾಗ ಅವನು ತೀವ್ರವಾಗಿ ಶ್ರಮಿಸುತ್ತಿದ್ದ ದೃಶ್ಯವು ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಅಂದಿನಿಂದ ಸುನೀತಾಳು ಆ ಮನೆಯಲ್ಲಿ ಮತ್ತೆ ಕಾಣಿಸಿಕೊಂಡಿರಲಿಲ್ಲ. ಇದನ್ನು ಗಮನಿಸಿದ ಪ್ರಕಾಶ್ಗೆ ಅನುಮಾನವು ಬಲವಾಯಿತು. ಆ ಲಗೇಜ್ ಬ್ಯಾಗ್ನಲ್ಲಿ ಏನಿತ್ತು? ಸುನೀತಾಳು ಎಲ್ಲಿಗೆ ಹೋಗಿದ್ದಾಳೆ? ಈ ಯುವಕ ಯಾರು? ಇದನ್ನು ಕಂಡುಹಿಡಿಯುವುದೇ ಈಗ ಅವರ ಮುಂದಿರುವ ದೊಡ್ಡ ಸವಾಲಾಗಿತ್ತು. ಪೊಲೀಸರು ಸಿಸಿಟಿವಿ ದೃಶ್ಯದಲ್ಲಿನ ಆ ಯುವಕನ ಫೋಟೋವನ್ನು ತೆಗೆದು ತಮ್ಮ ಇಲಾಖೆಯ ಎಲ್ಲ ವಿಭಾಗಗಳಿಗೆ ಕಳುಹಿಸಿ ಅವನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ಆರಂಭಿಸಿದರು. ಕೆಲವೇ ಗಂಟೆಗಳಲ್ಲಿ ಆ ಯುವಕನ ಬಗ್ಗೆ ಮಾಹಿತಿ ದೊರೆಯಿತು. ಅವನ ಹೆಸರು ವಿಕ್ರಮ್. ಅವನು ಒಬ್ಬ ಕ್ರಿಮಿನಲ್. ಅವನ ಮೇಲೆ ಹಲವಾರು ಕೇಸುಗಳು ದಾಖಲಾಗಿದ್ದವು. ಅವನು ಪೊಲೀಸರಿಗೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಎಂದು ತಿಳಿಯಿತು. ಈ ಮಾಹಿತಿಯನ್ನು ತಿಳಿದ ತಕ್ಷಣ ಪ್ರಕಾಶ್ ಒಂದು ವಿಶೇಷ ತಂಡವನ್ನು ರಚಿಸಿ ವಿಕ್ರಮ್ನ ಜಾಡನ್ನು ಹಿಡಿಯಲು ಆದೇಶಿಸಿದರು. ವಿಕ್ರಮ್ನ ಮೊಬೈಲ್ ಸಂಖ್ಯೆಯನ್ನು ಟ್ರೇಸ್ ಮಾಡಿದಾಗ ಅವನು ಆಗಾಗ ಸ್ಥಳವನ್ನು ಬದಲಾಯಿಸುತ್ತಿದ್ದ ಎಂದು ತಿಳಿಯಿತು. ಹಲವು ದಿನಗಳ ಕಾಲ ಬೆನ್ನಟ್ಟಿದ ನಂತರ ಪೊಲೀಸರು ಕೊನೆಗೆ ಬೆಂಗಳೂರಿನ ಶಿವಾಜಿನಗರದ ಒಂದು ಐಷಾರಾಮಿ ರೆಸಾರ್ಟ್ನಲ್ಲಿ ವಿಕ್ರಮ್ನನ್ನು ಸೆರೆಹಿಡಿದರು. ಅವನನ್ನು ತಕ್ಷಣವೇ ಆವರಿಸಿ ಬಂಧಿಸಿ ಠಾಣೆಗೆ ಕರೆತಂದು ವಿಚಾರಣೆಯನ್ನು ಆರಂಭಿಸಿದರು. ವಿಕ್ರಮ್ ಮೊದಲಿಗೆ ತನಗೆ ಈ ವಿಷಯಕ್ಕೆ ಯಾವ ಸಂಬಂಧವೂ ಇಲ್ಲವೆಂದು ವಾದಿಸಿದನು. ಆದರೆ ಪ್ರಕಾಶ್ ಸಿಸಿಟಿವಿ ದೃಶ್ಯಗಳನ್ನು ಅವನ ಮುಂದಿಟ್ಟಾಗ ಅವನಿಗೆ ಸತ್ಯವನ್ನು ಹೇಳದಿರಲು ಸಾಧ್ಯವಾಗಲಿಲ್ಲ. ವಿಕ್ರಮ್ನಿಂದ ಬಂದ ಸತ್ಯವನ್ನು ಕೇಳಿದ ಪೊಲೀಸರು ಒಂದು ಕ್ಷಣ ನಿಶ್ಚಲರಾದರು. ಅವನ ಮಾತುಗಳಲ್ಲಿ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ. ಬದಲಿಗೆ ಒಂದು ಕ್ರೂರವಾದ ತೃಪ್ತಿಯೇ ಕಾಣಿಸಿತು. ಗೆಳೆಯರೇ, ರಾಕೇಶ್ ವಿದೇಶಕ್ಕೆ ಹೋದ ನಂತರ ಸುನೀತಾರ ಕಣ್ಣುಗಳಲ್ಲಿ ಕಂಬನಿಗಿಂತಲೂ ಭವಿಷ್ಯದ ಕನಸುಗಳ ಹೊಳವೇ ಹೆಚ್ಚಿತ್ತು. ಅವರದ್ದು ಪ್ರೀತಿಯ ವಿವಾಹ. ಕಾಲೇಜು ದಿನಗಳಿಂದ ಆರಂಭವಾದ ಅವರ ಪ್ರೀತಿಯು ಮನೆಯವರ ವಿರೋಧದ ನಡುವೆಯೂ ಗೆದ್ದು ನಿಂತಿತ್ತು. ಮೊದಲ ಕೆಲವು ತಿಂಗಳು ರಾಕೇಶ್ ವಿದೇಶದಲ್ಲಿ ತನ್ನ ಕೆಲಸಕ್ಕೆ ಹೊಂದಿಕೊಳ್ಳುತ್ತಿದ್ದ. ಸುನೀತಾಳು ಇಲ್ಲಿ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಪ್ರತಿದಿನ ವಿಡಿಯೋ ಕಾಲ್ಗಳು, ಫೋನ್ ಕಾಲ್ಗಳು ಗಂಟೆಗಟ್ಟಲೆ ನಡೆಯುತ್ತಿದ್ದವು. ಅವನು ತನ್ನ ಕೆಲಸದ ಬಗ್ಗೆ, ಅಲ್ಲಿನ ಜನರ ಬಗ್ಗೆ ಹೇಳಿದರೆ ಸುನೀತಾಳು ಇಲ್ಲಿನ ದಿನಚರಿಯನ್ನು, ತನ್ನ ಒಡುಗೆ ಬಿಡಿಗೆಯನ್ನು ಹಂಚಿಕೊಳ್ಳುತ್ತಿದ್ದಳು. ಆದರೆ ದಿನಗಳು ಕಳೆದಂತೆ ಮನೆಯ ಗೋಡೆಗಳು ಆಕೆಗೆ ಜೈಲಿನಂತೆ ಕಾಣತೊಡಗಿದವು. ರಾತ್ರಿಯಾದೊಡನೆ ಒಂಟಿತನದ ಒಂದು ಕಾರ್ಮೋಡ ಆಕೆಯನ್ನು ಆವರಿಸುತ್ತಿತ್ತು. ಹಬ್ಬಗಳು ಬಂದಾಗ ಆ ಒಂಟಿತನವು ಮತ್ತಷ್ಟು ಜಾಸ್ತಿಯಾಗುತ್ತಿತ್ತು. ದೀಪಾವಳಿಯಂದು ಎಲ್ಲರ ಮನೆಯಲ್ಲಿ ದೀಪಗಳು ಹೊಳೆಯುತ್ತಿದ್ದರೆ ಆಕೆಯ ಮನಸ್ಸು ಕತ್ತಲಿನಲ್ಲಿ ಮುಳುಗಿ ಹೋಗುತ್ತಿತ್ತು. ರಾಕೇಶ್ಗೆ ರಜೆ ಸಿಗುತ್ತಿರಲಿಲ್ಲ. ಅವನು ಫೋನ್ನಲ್ಲೇ ಹಬ್ಬದ ಶುಭಾಶಯಗಳನ್ನು ಹೇಳಬೇಕಾಗಿತ್ತು. ಅಪಾರ್ಟ್ಮೆಂಟ್ನ ಇತರ ಮಹಿಳೆಯರು ತಮ್ಮ ಗಂಡಂದಿರೊಂದಿಗೆ ಸಿನಿಮಾಗೆ, ಪ್ರವಾಸಕ್ಕೆ ಹೋಗುವುದನ್ನು ನೋಡಿದಾಗ ಸುನೀತಾಳ ಹೃದಯದಲ್ಲಿ ಹೇಳಲಾಗದ ಒಂದು ನೋವು ಉಂಟಾಗುತ್ತಿತ್ತು. ರಾಕೇಶ್ ತನ್ನ ಸಲುವಾಗಿಯೇ ಶ್ರಮಿಸುತ್ತಿದ್ದಾನೆ ಎಂದು ಆಕೆಗೆ ಗೊತ್ತಿತ್ತು. ಆದರೆ ಹೃದಯಕ್ಕೆ ಸಮಾಧಾನವಾಗುವುದು ಕಷ್ಟವಾಗಿತ್ತು. ವಿಡಿಯೋ ಕಾಲ್ನಲ್ಲಿ ನಗುತ್ತಾ ಗಂಡನೊಂದಿಗೆ ಮಾತನಾಡಿದ ನಂತರ ಕಾಲ್ ಮುಗಿದ ಕೂಡಲೇ ತಲೆದಿಂಬಿನಲ್ಲಿ ಮುಖವಿಟ್ಟು ರಾತ್ರಿಗಟ್ಟಲೆ ಆಕೆ ಅಳುತ್ತಿದ್ದಳು. ಇದೇ ಸಮಯದಲ್ಲಿ ಸುನೀತಾಳಿಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಕ್ರಮ್ನ ಪರಿಚಯವಾಯಿತು. ಮೊದಲಿಗೆ ಅವನ ಕಳುಹಿಸಿದ ಸ್ನೇಹಿತರ ವಿನಂತಿಯನ್ನು ಆಕೆ ಸ್ವೀಕರಿಸಿರಲಿಲ್ಲ. ಆದರೆ ಅವನು ಆಕೆಯ ಪೋಸ್ಟ್ಗಳಿಗೆ ಶ್ಲಾಘನೀಯ ಕಾಮೆಂಟ್ಗಳನ್ನು ಬರೆಯುತ್ತಿದ್ದ ರೀತಿ
ಆಕೆಯನ್ನು ಹೊಗಳುತ್ತಿದ್ದ ರೀತಿಯು ಕ್ರಮೇಣ ಆಕೆಯ ಗಮನವನ್ನು ಸೆಳೆಯಿತು. ಒಮ್ಮೆ ಸುನೀತಾಳು ಒಂಟಿತನದ ಬಗ್ಗೆ ಒಂದು ಪೋಸ್ಟ್ ಹಾಕಿದಾಗ, ಒಳ್ಳೆಯ ಮನಸ್ಸಿನವರನ್ನೇ ಒಂಟಿತನವು ಹೆಚ್ಚಾಗಿ ಕಾಡುತ್ತದೆ ಎಂದು ವಿಕ್ರಮ್ ಸಂದೇಶ ಕಳುಹಿಸಿದ. ಆ ಒಂದು ಮಾತು ಸುನೀತಾರ ಮನಸ್ಸನ್ನು ಕದಲಿಸಿತು. ಆಕೆ ಅವನೊಂದಿಗೆ ಮಾತನಾಡಲಾರಂಭಿಸಿದಳು. ರಾಕೇಶ್ ತನ್ನ ಕೆಲಸದ ಒತ್ತಡದಲ್ಲಿ ಸಣ್ಣ ಪುಟ್ಟ ವಿಷಯಗಳನ್ನು ಕೇಳಲು ಮರೆತು ಬಿಡುತ್ತಿದ್ದ. ಆದರೆ, ವಿಕ್ರಮ್, ನೀವು ಊಟ ಮಾಡಿದಿರಾ? ಇವತ್ತು ಏಕೆ ದುಃಖದಿಂದಿದ್ದೀರಿ? ನಿಮ್ಮ ನಗು ತುಂಬಾ ಸುಂದರವಾಗಿದೆ ಎಂದು ಆಕೆಯ ಹೃದಯಕ್ಕೆ ಔಷಧಿಯಂತೆ ಕೆಲಸ ಮಾಡುವ ಮಾತುಗಳನ್ನಾಡುತ್ತಿದ್ದ. ರಾಕೇಶ್ನ ಪ್ರೀತಿಯು ಸಮುದ್ರದಂತೆ ಆಳವಾದದ್ದಾದರೂ ವಿಕ್ರಮ್ನ ಗಮನವು ನದಿಯ ಹರಿವಿನಂತೆ ವೇಗವಾಗಿ ಬಂದು ಆಕೆಯನ್ನು ಆಕರ್ಷಿಸಿತು. ಅವರ ಆನ್ಲೈನ್ ಸ್ನೇಹವು ಭೇಟಿಯಾಗುವ ಹಂತಕ್ಕೆ ತಲುಪಿತು. ಮೊದಲಿಗೆ ಸುನೀತಾಳು ಸಂಕೋಚಗೊಂಡಳು. ಇದು ತಪ್ಪೆಂದು ಆಕೆಯ ಮನಸ್ಸು ಎಚ್ಚರಿಕೆ ನೀಡಿತು. ಆದರೆ, ನಾವು ಒಳ್ಳೆಯ ಸ್ನೇಹಿತರು, ಒಂದು ಕಾಸಿ ಕುಡಿದರೆ ಏನು ತಪ್ಪು ಎಂದು ವಿಕ್ರಮ್ ಆಕೆಯನ್ನು ಒಪ್ಪಿಸಿದ. ಮೊದಲ ಭೇಟಿಯಲ್ಲಿ ವಿಕ್ರಮ್ ಅತ್ಯಂತ ಸೌಮ್ಯವಾಗಿ ವರ್ತಿಸಿದ. ಸುನೀತಾರ ಮಾತುಗಳನ್ನು ಗಂಟೆಗಟ್ಟಲೆ ಕೇಳಿ ಶ್ಲಾಘಿಸಿದ. ಅಂದಿನಿಂದ ಅವರ ಭೇಟಿಗಳು ಹೆಚ್ಚಾದವು. ಆಕೆಯ ಒಂಟಿತನದ ಪ್ರತಿ ಕ್ಷಣವನ್ನೂ ವಿಕ್ರಮ್ ಆಕ್ರಮಿಸಿಕೊಂಡ. ಈ ಆಕ್ರಮಣದೊಂದಿಗೆ ಅವನು ಪ್ರತಿರಾತ್ರಿ ಆಕೆಯ ಮನೆಗೆ ಬಂದು ಬೆಳಗ್ಗೆ ಹೊರಗೆ ಹೋಗುತ್ತಿದ್ದ. ಇದು ತಪ್ಪೆಂದು ತಿಳಿದಿದ್ದರೂ, ತನ್ನ ಗಂಡನಿಗೆ ಮೋಸ ಮಾಡುತ್ತಿರುವೆನೆಂದು ಅರಿತಿದ್ದರು. ವಿಕ್ರಮ್ನ ಪ್ರೀತಿಯಲ್ಲಿ ಬಿದ್ದು ಸುನೀತಾಳು ಮಿತಿಗಳನ್ನು ಮೀರಿದಳು. ಕ್ರಮೇಣ ರಾಕೇಶ್ನೊಂದಿಗಿನ ಮಾತು ಕಡಿಮೆಯಾಯಿತು. ಕೆಲಸವಿದೆ, ಆರೋಗ್ಯ ಸರಿಯಿಲ್ಲ ಎಂದು ಸುಳ್ಳು ಕಾರಣಗಳನ್ನು ಹೇಳಲಾರಂಭಿಸಿದಳು. ದಿನಗಳು ಕಳೆದಂತೆ ವಿಕ್ರಮ್ ತನ್ನ ಕಷ್ಟಗಳನ್ನು ಹೇಳಿಕೊಂಡು ಆಕೆಯಿಂದ ಹಣವನ್ನು ತೆಗೆದುಕೊಳ್ಳಲು ಶುರುಮಾಡಿದ. ಸುನೀತಾಳು ಅವನನ್ನು ಎಷ್ಟು ನಂಬಿದ್ದಳೆಂದರೆ, ತನ್ನ ಬ್ಯಾಂಕ್ ಖಾತೆಯ ಸಂಪೂರ್ಣ ನಿಯಂತ್ರಣವನ್ನೇ ಅವನಿಗೆ ಕೊಟ್ಟಳು. ರಾಕೇಶ್ ಪ್ರತಿ ತಿಂಗಳು ದೊಡ್ಡ ಮೊತ್ತದ ಹಣವನ್ನು ಕಳುಹಿಸುತ್ತಿದ್ದ ಎಂಬುದು ವಿಕ್ರಮ್ಗೆ ತಿಳಿಯಿತು. ಅವನ ದೃಷ್ಟಿ ಆ ಹಣದ ಮೇಲೆ ಬಿತ್ತು. ಆಕೆಯ ಸಂಪೂರ್ಣ ವಿಶ್ವಾಸವನ್ನು ಗಳಿಸಿದ ವಿಕ್ರಮ್ ಆಕೆಯ ಬ್ಯಾಂಕ್ ಖಾತೆಯ ವಿವರಗಳನ್ನು, ಎಟಿಎಂ ಪಿನ್ ಸಂಖ್ಯೆಯನ್ನು ತಿಳಿದುಕೊಂಡ. ಈಗ ಸುನೀತಾಳೆ ಅವನಿಗೆ ಒಂದು ಗೋಡೆಯಂತೆ ಕಾಣತೊಡಗಿದಳು. ಆಕೆಯನ್ನು ಕೊಂದರೆ ಆ ಎಲ್ಲ ಹಣವೂ ತನಗೆ ಸಿಗುತ್ತದೆ ಎಂದು ದುರಾಲೋಚನೆ ಮಾಡಿದ. ಒಂದು ರಾತ್ರಿ ಸುನೀತಾಳು ನಿದ್ದೆಯಲ್ಲಿರುವಾಗ ಅವನು ಆಕೆಯ ಕೊರಳನ್ನು ಒತ್ತಿ ಉಸಿರನ್ನು ನಿಲ್ಲಿಸಿದ. ಆಕೆಯ ಶವವನ್ನು ಏನು ಮಾಡಬೇಕೆಂದು ಯೋಚಿಸಿ ಮನೆಯಲ್ಲಿದ್ದ ಒಂದು ದೊಡ್ಡ ಲಗೇಜ್ ಬ್ಯಾಗ್ನಲ್ಲಿ ಆಕೆಯ ಶವವನ್ನು ತುಂಬಿದ. ಯಾರೂ ಇಲ್ಲದ ಸಮಯದಲ್ಲಿ ಆ ಬ್ಯಾಗ್ನೊಂದಿಗೆ ತನ್ನ ಕಾರಿನಲ್ಲಿ ನಗರದಿಂದ ದೂರವಿರುವ ಒಂದು ನಿರ್ಜನ ಕಾಡಿಗೆ ಹೋದ. ಅಲ್ಲಿ ಪೆಟ್ರೋಲ್ ಸುರಿದು ಆಕೆಯ ಶವವನ್ನು ಸಂಪೂರ್ಣವಾಗಿ ಸುಟ್ಟುಬಿಟ್ಟ. ಯಾವುದೇ ಸಾಕ್ಷ್ಯ ಮಿಗಿಲಾಗದಂತೆ ಅಲ್ಲಿನ ಬೂದಿಯನ್ನು ಒಂದು ಚೀಲದಲ್ಲಿ ತುಂಬಿಕೊಂಡು ಹರಿಯುವ ನದಿಯಲ್ಲಿ ಎಸೆದ. ಅವನ ಕ್ರೂರತೆ ಅಷ್ಟಕ್ಕೆ ನಿಲ್ಲಲಿಲ್ಲ. ರಾಕೇಶ್ಗೆ ಯಾವುದೇ ಅನುಮಾನ ಬಾರದಂತೆ ಒಂದು ಹೊಸ ಯೋಜನೆಯನ್ನು ರೂಪಿಸಿದ. ಸುನೀತಾಳ ಮೊಬೈಲ್ ಫೋನ್ನನ್ನು ತನ್ನ ಬಳಿಯೇ ಇಟ್ಟುಕೊಂಡ. ಅದರಲ್ಲಿ ಆಕೆಯ ವಿಡಿಯೋಗಳು, ಫೋಟೋಗಳು ಇದ್ದವು. ಅವುಗಳನ್ನು ಬಳಸಿಕೊಂಡು ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನವನ್ನು ಉಪಯೋಗಿಸಿ ಸುನೀತಾಳ ಡಿಜಿಟಲ್ ಅವತಾರವನ್ನು ಸೃಷ್ಟಿಸಿದ. ಅದು ಸುನೀತಾಳಂತೆಯೇ ಕಾಣುತ್ತಿತ್ತು. ಆಕೆಯ ಧ್ವನಿಯನ್ನು ಅನುಕರಿಸಬಲ್ಲದಾಗಿತ್ತು. ರಾಕೇಶ್ ವಿಡಿಯೋ ಕಾಲ್ ಮಾಡಿದಾಗಲೆಲ್ಲ ವಿಕ್ರಮ್ ಆ ಕೃತಕ ಅವತಾರದ ಮೂಲಕ ಸುನೀತಾಳೆ ಮಾತನಾಡುವಂತೆ ಮಾಡುತ್ತಿದ್ದ. ರಾಕೇಶ್ ಕೇಳುವ ಎಲ್ಲ ಪ್ರಶ್ನೆಗಳಿಗೂ ಆ ಅವತಾರದ ಮೂಲಕವೇ ಉತ್ತರಗಳನ್ನು ಕೊಡಿಸುತ್ತಿದ್ದ. ಇದರಿಂದ ರಾಕೇಶ್ಗೆ ಯಾವುದೇ ಅನುಮಾನವೂ ಬರಲಿಲ್ಲ. ರಾಕೇಶ್ ಕಳುಹಿಸುತ್ತಿದ್ದ ಲಕ್ಷಗಟ್ಟಲೆ ಹಣವನ್ನು ವಿಕ್ರಮ್ ದುಂದುಗಾರಿಕೆಯಾಗಿ ಖರ್ಚು ಮಾಡುತ್ತ ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದ. ದುಬಾರಿ ಕಾರುಗಳಲ್ಲಿ ತಿರುಗಾಡುತ್ತ 5 ನಕ್ಷತ್ರದ ಹೋಟೆಲ್ಗಳಲ್ಲಿ ಉಳಿಯುತ್ತ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಿದ್ದ. ವಿಕ್ರಮ್ ಈ ಎಲ್ಲವನ್ನೂ ಪೊಲೀಸರ ಮುಂದೆ ಹೇಳುತ್ತಿರುವಾಗ ರಾಕೇಶ್ನ ಸ್ಥಿತಿಯನ್ನು ವರ್ಣಿಸಲು ಸಾಧ್ಯವಿಲ್ಲ. ತಾನು ಪ್ರೀತಿಸಿದ ಗಂಡತಿಯು ಈಗ ಇಲ್ಲವೆಂಬ ಸತ್ಯವನ್ನು ಅವನಿಗೆ ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. ತಾನು ಮಾತನಾಡುತ್ತಿದ್ದದ್ದು ತನ್ನ ಗಂಡತಿಯೊಂದಿಗೆ ಅಲ್ಲ, ಒಬ್ಬ ಕೊಲೆಗಾರನು ಸೃಷ್ಟಿಸಿದ ತಂತ್ರಜ್ಞಾನದ ಬೊಂಬೆಯೊಂದಿಗೆ ಎಂದು ತಿಳಿದಾಗ ಅವನ ಹೃದಯವು ಒಡೆದಿತು. ತನ್ನ ಸಂಪಾದನೆಯೇ ತನ್ನ ಗಂಡತಿಯ ಸಾವಿಗೆ ಕಾರಣವಾಯಿತೆಂದು ಅವನು ಗೋಳಾಡಿದ. ಅವನನ್ನು ಸಮಾಧಾನಪಡಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ನಂತರ ಪೊಲೀಸರು ವಿಕ್ರಮ್ನ ವಿರುದ್ಧ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದರು.
ವಿಚಾರಣೆಯ ಸಂದರ್ಭದಲ್ಲಿ ವಿಕ್ರನ್ನ ಕ್ರೂರ ಕೃತ್ಯವು ಜಗತ್ತಿಗೆ ತಿಳಿಯಿತು. ತನ್ನ ತಪ್ಪಿಗೆ ಯಾವುದೇ ಪಶ್ಚಾತ್ತಾಪವಿಲ್ಲದೆ ನಿಂತಿದ್ದ ಅವನನ್ನು ನೋಡಿ ನ್ಯಾಯಾಧೀಶರು ಇಂತಹವರು ಸಮಾಜಕ್ಕೆ ಅಪಾಯಕಾರಿಗಳು ಎಂದು ಭಾವಿಸಿದರು. ಹಣದ ಆಸೆಗಾಗಿ ಒಬ್ಬ ಅಮಾಯಕ ಮಹಿಳೆಯ ಪ್ರಾಣವನ್ನು ತೆಗೆದು ತಂತ್ರಜ್ಞಾನವನ್ನು ದುರುಪಯೋಗಪಡಿಸಿಕೊಂಡು ಮೋಸ ಮಾಡಿದ ಅವನ ಕೃತ್ಯವನ್ನು ಅಪರೂಪದ ಪ್ರಕರಣವೆಂದು ಪರಿಗಣಿಸಿದರು. ಕೊನೆಗೆ ನ್ಯಾಯಾಲಯವು ವಿಕ್ರನ್ನನ್ನು ದೋಷಿಯೆಂದು ಘೋಷಿಸಿ ಅವನಿಗೆ ಮರಣದಂಡನೆಯನ್ನು ವಿಧಿಸಿತು. ಆದರೆ ನ್ಯಾಯಾಲಯದ ತೀರ್ಪಿನಿಂದ ರಾಕೇಶ್ಗೆ ಕಳೆದುಕೊಂಡ ಪ್ರಿಯತಮೆಯಾದ ಗಂಡತಿಯು ಮರಳಿ ಬರಲಿಲ್ಲ. ಅವನ ಜೀವನವು ಸಂಪೂರ್ಣವಾಗಿ ನಾಶವಾಯಿತು. ಪ್ರೀತಿ, ವಿಶ್ವಾಸ, ತಂತ್ರಜ್ಞಾನದ ಮೇಲಿನ ನಂಬಿಕೆ ಎಲ್ಲವೂ ಅವನಿಗೆ ಸುಳ್ಳಾಯಿತು. ಗೆಳೆಯರೇ, ಗಂಡನ ಪ್ರೀತಿಯು, ಅವನು ಕಳುಹಿಸುತ್ತಿದ್ದ ಹಣವೂ ಇದ್ದರು. ಕೇವಲ ಅವನು ದೂರದಲ್ಲಿದ್ದ ಎಂಬ ಕಾರಣಕ್ಕಾಗಿ, ಕ್ಷಣಿಕ ಸುಖಕ್ಕಾಗಿ ತಪ್ಪು ಹೆಜ್ಜೆ ಇಟ್ಟ ಸುನೀತಾಳಿಗೆ ತನ್ನ ಪ್ರಾಣವೇ ಬೆಲೆಯಾಯಿತು. ಒಬ್ಬ ಅಪರಿಚಿತನ ಮೇಲಿಟ್ಟ ಕುರುಡು ನಂಬಿಕೆಯೇ ಆಕೆಗೆ ಯಮಪಾಶವಾಯಿತು. ಇದು ಕೇವಲ ಸುನೀತಾಳ ಕಥೆಯಲ್ಲ. ಸಂಬಂಧಗಳ ಪವಿತ್ರತೆಯನ್ನು ಮರೆತು ಅಪರಿಚಿತರ ರಂಗೀನ ಮಾತುಗಳಿಗೆ ಮೋಸಗೊಂಗಿದರೆ ಎದುರಾಗುವ ಭಯಾನಕ ದುರಂತಕ್ಕೆ ಒಂದು ಎಚ್ಚರಿಕೆಯಾಗಿದೆ. ವಿಶ್ವಾಸವು, ತಾಳ್ಮೆಯೂ ಸಂಬಂಧದ ತಳಹದಿಗಳು. ಆ ತಳಹದಿ ಕದಲಿದರೆ ಇಡೀ ಜೀವನವೇ ಕುಸಿದು ಬೀಳುತ್ತದೆ ಎಂಬುದಕ್ಕೆ ಸುನೀತಾಳ ಅಂತ್ಯವೇ ಸಾಕ್ಷಿಯಾಗಿದೆ. ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಹೇಗೆನಿಸಿತು? ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಗಂಟೆ ಚಿಹ್ನೆಯನ್ನು ಸಕ್ರಿಯಗೊಳಿಸಿ.